ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಪ್ರಥಮ ರಚನಾತ್ಮಕ ಆಕಲನ್ ಅಂದರೆ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಸೊ ಇದೇ ಥರ ಎಲ್ಲ ವಿಷಯಗಳಲ್ಲಿ ನಿಮಗೆ ಎರಡೆರಡು ಸೆಟ್ ಕ್ವಶನ್ ಪೇಪರ್ಸ್ಗಳನ್ನು ರಿಲೀಸ್ ಮಾಡ್ತೀವಿ. ಈಗಾಗಲೇ ನಾನು ನಿಮಗೆ ಕನ್ನಡ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ಇವಾಗ ಹಿಂದಿ ಇದೆ, ಬಾಕಿ ಎಲ್ಲ ವಿಷಯಗಳನ್ನ ಲೈನಪ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಪಾಠದ ಪ್ರಶ್ನೋತ್ತರಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ, ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಮೊದಲಿಗೆ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿತ್ತು. ಕೇವಲ ಒಂದು ಪ್ರಶ್ನೆ, 1 ಅಂಕ. ನಿಮ್ನಲಿಖಿತ್ में से व्यक्तिवाचक संज्ञा के लिए उदाहरण है ಅಂತ ಕೇಳಿದ್ದಾರೆ. ए पत्नी, बी सेना, सी सोना, डी भारत. ಸೊ ವ್ಯಕ್ತಿವಾಚಕ ಸಂಜ್ಞಾ ಡಿ ಭಾರತ್ ಈಸ್ ದ ರೈಟ್ ಆನ್ಸರ್. ಈ 422 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಭೋಲು ಪತಿ ಹೀರಾ ಡ್ಯಾಶ್ ಅಂತ ಇದೆ. ಸೊ ಭೋಲು ಗಂಡ ಆದರೆ ಹೀರಾ ಅನ್ನೋದೇನಪ್ಪ ಅಂದರೆ ಹೆಂಡತಿ ಪತ್ನಿ ಅಂತ ಬರೀಬೇಕು. ಥರ್ಡ್ ಒನ್, ಮಿರ್ಚ್ ಮಸಾಲ ಲೋಕಕಥಾ ಆದರೆ ಮೇರಾ ದೇಶ್ ಮೇರಿ ಮಾ ಡ್ಯಾಶ್ ಅಂತ ಇತ್ತು. ಇದು ಪಾಠದ ವಿಧ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಅಂದರೆ ಮಿರ್ಚ್ ಮಸಾಲ ಪಾಠ ಲೋಕಕಥಾ ವಿಧದಲ್ಲಿದ್ದರೆ ಎಸ್, ಮೇರಾ ದೇಶ್ ಮೇರಿ ಮಾ ಅಂತಕ್ಕಂಥ ಪಾಠ ಏನಿದೆ ಅದು ಕಹಾನಿ ವಿಧದಲ್ಲಿರ್ತಕ್ಕಂಥ ಒಂದು ಗದ್ಯ ಪಾಠ. ನಿಮ್ನಲಿಖಿತ ಪ್ರಶ್ನೋं के लिए एक एक वाक्य में उत्तर लिखिए ಅಂತ ಕೇಳಿದರು. 5 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಎಸ್ ಏಕ್ ದಿನ್ ಭೋಲು ಕ್ಯಾ ಕರ್ ರಹಾ ತಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಭೋಲು ಆಂಗನ್ ಮೇ ಬೇಟ್ಕರ್ ದೂದ್ ಪೀ ರಹಾ ತಾ ಅಂತ ಇತ್ತು. ಸೊ ಭೋಲು ಏನು ಮಾಡ್ತಾ ಇದ್ದ, ಮನೆಯ ಅಂಗಳದಲ್ಲಿ ಕುಳಿತುಕೊಂಡು ಹಾಲನ್ನು ಕುಡಿತಾ ಇದ್ದ ಅಂತಕ್ಕಂಥದ್ದು ಇತ್ತು. ಮೇಜರ್ ನೇ ಅಧಿಕಾರಿयों से क्या कहा ಅಂತ ಕೇಳಿದ್ದಾರೆ. मेजर ने अधिकारियों से कहा कि मेरी संदेश माँ तक पहुँचा देना. तुम्हारे बेटे ने गोलियां सीने पर ही खाए है, पीठ पर नहीं ಅಂತಕ್ಕಂಥದ್ದು. ಮೇಜರ್ ಅಧಿಕಾರಿಗಳಿಗೆ ಏನು ಹೇಳ್ತಾನೆ ಅಂದರೆ, ನನ್ನ ತಾಯಿಯವರಿಗೆ ಈ ಸಂದೇಶವನ್ನು ಮುಟ್ಟಿಸಿ, ಅದೇನಪ್ಪ ಅಂದರೆ ನಿಮ್ಮ ಮಗ ಈ ಗುಂಡುಗಳನ್ನು ಎದೆಯಲ್ಲೇ ಹೊಕ್ಕಿಸಿಕೊಂಡಿದ್ದಾನೆ ವಿನಃ ಬೆನ್ನಿಗಲ್ಲ ಅಂತಕ್ಕಂಥ ಏನು ಹೇಳ್ತಾನಪ್ಪ ಅಂದರೆ ಮೇಜರ್ ಅಧಿಕಾರಿಗಳಿಗೆ ಈ ಮಾತನ್ನು ತಾಯಿ ಹತ್ರ ಹೇಳಲಿಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಒನ್, ಕಿಸ್ ವೈಜ್ಞಾನಿಕ್ ನೇ ಬತಾಯಾ ಕಿ ಪೇಡ್ ಪೌಧೋ ಮೇ ಜೀವನ್ ಹೇ ಅಂತಕ್ಕಂಥದ್ದು. ಇದು ಒಂದು ಪೂರಕ ಪಾಠ ಅಂತ ಇದೆ, ಅಲ್ಲಿಂದ ಬಂದಿರತಕ್ಕಂಥ ಪ್ರಶ್ನೆ. ಜಗದೀಶ್ ಚಂದ್ರ ಬೋಸ್ನೇ ಬತಾಯಾ ಕಿ ಪೇಡ್ ಪೌಧೋ ಮೇ ಜೀವನ್ ಹೇ. ಸೊ ಮರಗಿಡಗಳಿಗೂ ಕೂಡ ಜೀವ ಇದೆ ಅಂತಕ್ಕಂಥದ್ದು, ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತಕ್ಕಂಥ ಹೇಳಿದ ವಿಜ್ಞಾನಿ ಅವರೇ ಜಗದೀಶ್ ಚಂದ್ರ ಬೋಸ್ ಅವರು. ಪ್ರಶ್ನೆ 7, ಶಿಶುನೇ ರೋ ರೋಕರ್ ಕ್ಯಾ ಸೀಕಾ ಹೇ ಅಂತ ಕೇಳಿದ್ದಾರೆ. ಮಗು ಹತ್ತು ಏನು ಕಲ್ತಿದ್ದಾನೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಶಿಶುನೇ ರೋ ರೋಕರ್ ಹಸನಾ ಸೀಕಾ ಹೇ. ಮಗು ಏನು ಮಾಡಿದೆಯಪ್ಪ ಅಂದರೆ ಹತ್ತು ನಗುವುದನ್ನು ಕಲ್ತಿದ್ದಾನೆ ಅನ್ನೋದನ್ನು ಇತ್ತು. ಇನ್ನು ಫೂಲ್ ಅವ್ರ ಕಲಿಸೆ ಹಮ್ನೆ ಕ್ಯಾ ಸೀಕಾ ಹೇ ಅಂತ ಇದೆ. ಇದು ಕೂಡ ಪೂರಕ ಪಾಠ ಅಂತ ಇದೆ, ಅಲ್ಲಿಂದ ಇರ್ತಕ್ಕಂಥ ಪ್ರಶ್ನೆ. ಫೂಲ್ ಸೆ ಹಮೆ ಹಸ್ನಾ ಅವ್ರ ಕಲಿಸೆ ಹಮ್ ಮುಸ್ಕಾನಾ ಸೀಕಾ ಹೇ ಅಂತಕ್ಕಂಥದ್ದು ಇತ್ತು. ಇನ್ನು 2 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಒಟ್ಟು 8 ಅಂಕಗಳನ್ನು ಇಲ್ಲಿಂದ ನೀವೇನು ಮಾಡ್ತೀರಿ, ಗಳಿಸ್ತೀರಿ. ಪ್ರಶ್ನೆ 9, ಭೋಲು ಕ್ಯೂ ಘಬರಾ ಗಯಾ ಅಂತಕ್ಕಂಥದ್ದು ಇತ್ತು. ಭೋಲು ಆಂಗನ್ ಮೇ ಬೇಟ್ಕರ್ दूध पी रहा था, उसे खांसी आई तथा दूध ज़मीन पर लोटा लुढ़क जाने से फैल गया और थोड़ा सा दूध मुंह से निकलकर ज़मीन पर फैल गया. फैले दूध में उसको 2 पंख दिखाई दिए, इस कारण भोलू घबरा गया ಅಂತ ಬರಿಬೇಕು. ಪ್ರಶ್ನೆ 10, अमृतसर के अस्पताल में मेजर के अंतिम शब्द क्या थे ಅಂತ ಕೇಳಿದ್ದಾರೆ. अमृतसर के अस्पताल में जब मेजर को लाया गया तब उनका पूरा सीना गोलियों से छलनी हो चुका था. गोलियां सीने में कसम रही थी पर चेहरे पर मुस्कान थी और उनके अंतिम शब्द मेरी माँ तक पहुँचा देना. तुम्हारे बेटे ने गोलियां सीने पर ही खाई है, पीठ पर नहीं, ये उनके अंतिम शब्द थे ಅಂತ ಬರೆದ್ರೆ ಸಾಕು. ಪ್ರಶ್ನೆ 11, पानी कैसे बरसता है, नदियाँ कैसे बहती हैं. छोटे छोटे बादल एकत्रित होकर पानी बरसाते हैं. वही पानी पेड़ पौधों से होकर पर्वत पहाड़ पर गिर गिर कर पानी का संचय होता है और नदियाँ बनकर बहने लगती है, जैसे बूंद बूंद जगकर तालाब बनता है ಅಂತ ಬರೆದ್ರೆ ಸಾಕು. ಪ್ರಶ್ನೆ 12, ಶಿಶು ने दुनिया में आकर क्या क्या सीखा है ಅಂತ ಕೇಳಿದ್ದಾರೆ. ಎಸ್, शिशु ने दुनिया में आकर रो रो कर हंसना सीखा है, ಗಿರ್ ಗಿರ್ ಕರ್ ಚಲನಾ ಸೀಕಾ ಹೇ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು. 4 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಸೊ ಚೆನ್ನಾಗಿ ಅದನ್ನು ಬಹೆಟ್ ಮಾಡಿ. ಫಸ್ಟ್ ಪದ್ಯ ಬಂದುಬಿಟ್ಟು ಪ್ರಾರ್ಥನಾ ಏನಿತ್ತು,
ಮಿಲಕರ್ ರಹೆ ನಿಯಮ್ ಅಪನಾಯೆ ಬೀತಿ ಬಾತೋं को ಬಿಸರಾಯೆ ಛೋಟೆ ಬಡೆ ಸಭಿ ಮಿಲ್ ಜಾಯೆ ಗಿರೆ ಹುಯೆ ಕೋ ತುರತ್ ಉಟಾಯೆ ಅಂತಕ್ಕಂಥದ್ದು ಇತ್ತು. ಇಷ್ಟು ಏಟ್ನಲ್ಲಿ ಏನು ಮಾಡಿದ್ದೀವಿ, FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆನ ನಾವು ನಿಮಗೆ ಪೋಸ್ಟ್ ಮಾಡಿದ್ದೀವಿ. ಸೊ ಮತ್ತೊಂದು ಸೆಟ್ ಪ್ರಶ್ನೆ ಪತ್ರಿಕೆ ಬರ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.